2:45 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರ್ತಕ್ಕಂಥ ಬಸ್ ದುರಂತದಲ್ಲಿ ಸುಮಾರು 9 ಜನ ಸಾವನ್ನಪ್ಪಿದ್ದು, ಗಾಯಾಳುಗಳಿಗೆ ಹಿರಿಯೂರಿನಲ್ಲಿ ಮತ್ತು ಬೇರೆ ಕಡೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. 9 ಜನ ಏನು ಬೆಳಗಿನ ಜಾವ ನಿಧನರಾಗಿದ್ದಾರೆ. ಮೃತರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂತ ಪ್ರಾರ್ಥಿಸ್ತೇನೆ. ಅವರ ಕುಟುಂಬ ವರ್ಗದವ್ರಿಗೆ, ಅವ್ರ ಬಂಧು ಬಳಗದವ್ರಿಗೆ ಆಗಿರ್ತಕ್ಕಂಥ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಪ್ರಾರ್ಥಿಸ್ತೇನೆ. ಎರಡನೇದಾಗಿ, ಬೆಳಗ್ಗೆನೇ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಮೃತರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರ ಮತ್ತು ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ರಾಜ್ಯ ಸರ್ಕಾರವೂ ಮಾಡಬೇಕು. ರಾಜ್ಯ ಸರ್ಕಾರ ಪರಿಹಾರ ಘೋಷಣೆ ಮಾಡೋದ್ರ ಜೊತೆಯಲ್ಲಿ ಯಾರು ಗಾಯಾಳುಗಳಿದ್ದಾರೆ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ಖರ್ಚು ವೆಚ್ಚವನ್ನು ಸಂಪೂರ್ಣ ರಾಜ್ಯ ಸರ್ಕಾರವೇ ಭರಿಸಬೇಕು ಅಂತೇಳಿ ಆಗ್ರಹ ಮಾಡ್ತೇವೆ. ಮತ್ತು ಬೆಳಗಿನ ಜಾವ ಟ್ರಾಫಿಕ್ನಲ್ಲಿ, ಹೈವೇನಲ್ಲಿ ಡಿಸಿಪ್ಲೈನ್ ಇರೋದು. 6 ಲೇನ್ ಇದೆ, ಬರ್ಲಿಕ್ಕೆ 3 ಲೇನು, ಹೋಗ್ಲಿಕ್ಕೆ 3 ಲೇನು. ಯಾವ ಲೇನು ಬಸ್ಸಿಗೆ ರಿಸರ್ವ್ ಆಗಿದೆ, ಯಾವ ಲೇನು ಲಾರಿಗೆ ರಿಸರ್ವ್ ಆಗಿದೆ, ಯಾವ ಲೇನು ಕಾರುಗಳಿಗೆ ರಿಸರ್ವ್ ಆಗಿದೆ, ಅದೇ ಲೈನ್ನಲ್ಲಿ ಹೋದರೆ ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತಾಯಿದೆ. ಬಸ್ನವರು ಬೇಕಾಬಿಟ್ಟಿಯಾಗಿ ಓವರ್ಟೇಕ್ ಮಾಡೋದು, ಸ್ಪೀಡ್ನಲ್ಲಿ ವಾಹನಗಳನ್ನ ಚಾಲನೆ ಮಾಡ್ತಕ್ಕಂಥದ್ದು ಮತ್ತು ಬಸ್ಗಳಿಗೆ, ಲಾರಿಗಳಿಗೆ 85 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಮಾಡಿದ್ದರಿಂದ ಸಣ್ಣ ಸಣ್ಣ ಕಾರ್ಗಳದೇನದಾವು 100 ಕಿಲೋಮೀಟರ್, 120 ಕಿಲೋಮೀಟರ್ ಅಂಥವ್ರಿಗೆ ಅಡ್ಡಿಯಾಗಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಸುಧಾರಣೆ ತರ್ತಕ್ಕಂಥದ್ದು. ಹಿಂದೆ ಒಂದು ಸಾರಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳಿದ್ರು, ಟ್ರಾಫಿಕ್ ಆಡಿಟ್ ಮಾಡಿಸ್ತೇನೆ. ಅದನ್ನು ಮಾಡಲಿಲ್ಲ, ಬರೀ ಸ್ಟೇಟ್ಮೆಂಟ್ಗೆ ಸೀಮಿತ ಆಗಿದೆ. ಅದನ್ನು ಮಾಡಲೇಬೇಕು, ಮಾಡಿ ಡಿಸಿಪ್ಲೈನ್ ತರಬೇಕು. ಆಡಿಟ್ ಅನ್ನೋದಕ್ಕೆ ಡಿಸಿಪ್ಲೈನ್. ಯಾವ್ಯಾವ ಲಾರಿಗೆ ಲೇನ್ ಇದೆ, ಯಾವ್ದು ಬಸ್ಸಿಗೆ ಲೇನ್ ಇದೆ, ಯಾವ್ದು ಕಾರಿಗೆ ಲೇನ್ ಇದೆ, ಅದರಲ್ಲೇ ನೋಡು ಹಾಕಿ ಮಾಡಿದರೆ ಆಕ್ಸಿಡೆಂಟ್ಗಳು, ಅನಾಹುತಗಳು ಕಡಿಮೆ ಆಗ್ತವೆ. ಸರ್, ಮಿಲನ ಮಾತಾಡ್ಸಿದ್ರು ಸರ್, ಏನು ಪೇಷಂಟ್ಗೆ ತಲೆಗೆ, ಬ್ರೈನ್ಗೆ ಸ್ವಲ್ಪ ಇದು ಆಗಿದೆ, ಕಟ್ ಆಗಿದೆ, ಔಟ್ ಆಫ್ ಡೇಂಜರ್ ಇದ್ರೆ ನಾವೇ ಟ್ರೀಟ್ಮೆಂಟ್ ಮಾಡ್ತೀವಿ, ಬೇರೆ ಕಡೆ ಬೇಡ. ಎಷ್ಟು ಜನ ಮಾತಾಡ್ತಿದ್ದಾರೆ ಇಲ್ಲಿ? ಎಷ್ಟು ಜನ ಇದ್ದಾರೆ ಇಲ್ಲಿ ಗಾಯಾಳುಗಳು? ಎಷ್ಟು ಜನ ಇದ್ದಾರೆ ಈಗ ಅದನ್ನೇ ನೋಡ್ತಾ ಇದ್ದೇವೆ. ಟ್ರಾನ್ಸ್ಪೋರ್ಟ್ನ ಗುಡ್ಸ್ರಿ ಅಂತೇಳಿ ಬಹಳಷ್ಟು ಅವ್ರಿಗೆ ಪದೇ ಪದೇ ಈ ಥರದ ಆಕ್ಸಿಡೆಂಟ್ ಸರ್. ಇನ್ನೊಂದು ಅವ್ರ ಜೊತೆ ಸರ್, ಟ್ರಾಫಿಕ್ನಲ್ಲಿ ಶಿಸ್ತು ತರಬೇಕು, ಡಿಸಿಪ್ಲೈನ್ ತರಬೇಕು. ಅದನ್ನು ನಾನು ಟ್ರಾಫಿಕ್ ಅಡಿಟ್ ಮಾಡ್ತೇನೆ ಅಂತ ಹೇಳಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳಿದ್ರು. ಅದನ್ನು ಆದಷ್ಟು ಬೇಗನೆ ಜಾರಿಗೆ ತರಬೇಕು. ಚಿತ್ರದುರ್ಗ ಭಾಗದಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗ್ತದೆ. ಗಾಂಜಾ ಸೇದಿ ಲಾರಿಗಳನ್ನ ಓಡಿಸ್ತಾರ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ, ಕುಡಿದು ಓಡಿಸ್ತಾ ಇದ್ದಾರೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಸ್ವಲ್ಪ ಬಿಗಿ ಮಾಡಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲರ್ಟ್ ಆಗಿ ಡ್ರೈವರ್ಗಳ ಮೇಲೆ ಕ್ರಮ ಜರುಗಿಸಬೇಕು. ಮತ್ತು ಯಾರು ಕುಡಿದು ಓಡಿಸ್ತಾರೋ ಅವ್ರ ಲೈಸೆನ್ಸ್ ರದ್ದು ಮಾಡಿ ಅಲ್ಲೇ ಸ್ಪಾಟಲ್ಲೇ ಸೀಸ್ ಮಾಡಿ ಅವ್ರನ್ನ ಇಳಿಸ್ಬೇಕು. 2:45 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರ್ತಕ್ಕಂಥ ಬಸ್ ದುರಂತದಲ್ಲಿ ಸುಮಾರು 9 ಜನ ಸಾವನ್ನಪ್ಪಿದ್ದು, ಗಾಯಾಳುಗಳಿಗೆ ಹಿರಿಯೂರಿನಲ್ಲಿ
ತಂದು ಬೇರೆ ಕಡೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. 9 ಜನ ಏನು ಬೆಳಗಿನ ಜಾವ ನಿಧನರಾಗಿದ್ದಾರೆ. ಮೃತರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂತ ಪ್ರಾರ್ಥಿಸ್ತೇನೆ. ಅವರ ಕುಟುಂಬ ವರ್ಗದವ್ರಿಗೆ, ಅವ್ರ ಬಂಧು ಬಳಗದವ್ರಿಗೆ ಆಗಿರ್ತಕ್ಕಂಥ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಪ್ರಾರ್ಥಿಸ್ತೇನೆ. ಎರಡನೇದಾಗಿ, ಬೆಳಗ್ಗೆನೇ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಮೃತರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರ ಮತ್ತು ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ರಾಜ್ಯ ಸರ್ಕಾರವೂ ಮಾಡಬೇಕು. ರಾಜ್ಯ ಸರ್ಕಾರ ಪರಿಹಾರ ಘೋಷಣೆ ಮಾಡೋದ್ರ ಜೊತೆಯಲ್ಲಿ ಯಾರು ಗಾಯಾಳುಗಳಿದ್ದಾರೆ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ಖರ್ಚು ವೆಚ್ಚವನ್ನು ಸಂಪೂರ್ಣ ರಾಜ್ಯ ಸರ್ಕಾರವೇ ಭರಿಸಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ. ಮತ್ತು ಬೆಳಗಿನ ಜಾವ ಟ್ರಾಫಿಕ್ನಲ್ಲಿ, ಹೈವೇನಲ್ಲಿ ಡಿಸಿಪ್ಲೈನೇ ಇರೋದು. 6 ಲೇನ್ ಇದೆ, ಬರ್ಲಿಕ್ಕೆ 3 ಲೇನು, ಹೋಗ್ಲಿಕ್ಕೆ 3 ಲೇನು. ಯಾವ ಲೇನು ಬಸ್ಸಿಗೆ ರಿಸರ್ವ್ ಆಗಿದೆ, ಯಾವ ಲೇನು ಲಾರಿಗೆ ರಿಸರ್ವ್ ಆಗಿದೆ, ಯಾವ ಲೇನು ಕಾರುಗಳಿಗೆ ರಿಸರ್ವ್ ಆಗಿದೆ. ಅದೇ ಲೈನ್ನಲ್ಲಿ ಹೋದರೆ ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತಾಯಿದೆ. ಬಸ್ನವರು ಬೇಕಾಬಿಟ್ಟಿಯಾಗಿ ಓವರ್ಟೇಕ್ ಮಾಡೋದು, ಸ್ಪೀಡ್ನಲ್ಲಿ ವಾಹನಗಳನ್ನ ಚಾಲನೆ ಮಾಡ್ತಕ್ಕಂಥದ್ದು ಮತ್ತು ಬಸ್ಗಳಿಗೆ, ಲಾರಿಗಳಿಗೆ 85 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಮಾಡಿದ್ದರಿಂದ ಸಣ್ಣ ಸಣ್ಣ ಕಾರ್ಗಳದೇನದಾವು 100 ಕಿಲೋಮೀಟರ್, 120 ಕಿಲೋಮೀಟರ್ ಅಂಥವ್ರಿಗೆ ಅಡ್ಡಿಯಾಗಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಸುಧಾರಣೆ ತರ್ತಕ್ಕಂಥದ್ದು. ಹಿಂದೆ ಒಂದು ಸಾರಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳಿದ್ರು, ಟ್ರಾಫಿಕ್ ಆಡಿಟ್ ಮಾಡಿಸ್ತೇನೆ. ಅದನ್ನು ಮಾಡಲಿಲ್ಲ, ಬರೀ ಸ್ಟೇಟ್ಮೆಂಟ್ಗೆ ಸೀಮಿತ ಆಗಿದೆ. ಅದನ್ನು ಮಾಡಲೇಬೇಕು, ಮಾಡಿ ಡಿಸಿಪ್ಲೈನ್ ತರಬೇಕು. ಆಡಿಟ್ ಅನ್ನೋದಕ್ಕಿಂತ ಡಿಸಿಪ್ಲೈನ್. ಯಾವ್ಯಾವ ಲಾರಿಗೆ ಲೇನ್ ಇದೆ, ಯಾವ್ದು ಬಸ್ಸಿಗೆ ಲೇನ್ ಇದೆ, ಯಾವ್ದು ಕಾರಿಗೆ ಲೇನ್ ಇದೆ, ಅದರಲ್ಲೇ ನೋಡು ಹಾಕಿ ಮಾಡಿದರೆ ಆಕ್ಸಿಡೆಂಟ್ಗಳು, ಅನಾಹುತಗಳು ಕಡಿಮೆ ಆಗ್ತವೆ. ಸರ್, ಮಿಲನ ಮಾತಾಡ್ಸಿದ್ರು ಸರ್, ಏನು ಗಾಯಾಳು ಗಾಯಾಳು ಏನು ಪೇಷಂಟ್ಗೆ ತಲೆಗೆ, ಬ್ರೈನ್ಗೆ ಸ್ವಲ್ಪ ಇದು ಆಗಿದೆ, ಕಟ್ ಆಗಿದೆ, ಔಟ್ ಆಫ್ ಡೇಂಜರ್ ಇದ್ರೆ ನಾವೇ ಟ್ರೀಟ್ಮೆಂಟ್ ಮಾಡ್ತೀವಿ, ಬೇರೆ ಕಡೆ ಬೇಡ. ಎಷ್ಟು ಜನ ಮಾತಾಡ್ತಿದ್ದಾರೆ ಇಲ್ಲಿ? ಎಷ್ಟು ಜನ ಇದ್ದಾರೆ ಇಲ್ಲಿ ಗಾಯಾಳುಗಳು? ಎಷ್ಟು ಜನ ಇದ್ದಾರೆ ಈಗ ಅದನ್ನೇ ನೋಡ್ತಾ ಇದ್ದೇನೆ. ರಾಜ್ಪಾಟ್ನ ಗುಡ್ಸ್ರಿ ಅಂತೇಳಿ ಬಹಳಷ್ಟು ಹೇಳಿ ಕೂಡ ಅವ್ರಿಗೆ ಪದೇ ಪದೇ ಈ ಥರದ ಆಕ್ಸಿಡೆಂಟ್ ಸರ್, ಇನ್ನೊಂದು ಅವ್ರ ಜೊತೆಗೆ ಸರ್ ಟ್ರಾಫಿಕ್ನಲ್ಲಿ ಶಿಸ್ತು ತರಬೇಕು, ಡಿಸಿಪ್ಲೈನ್ ತರಬೇಕು. ಅದನ್ನು ನಾನು ಟ್ರಾಫಿಕ್ ಅಡಿಟ್ ಮಾಡ್ತೇನೆ ಅಂತ ಹೇಳಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳಿದ್ರು. ಅದನ್ನು ಆದಷ್ಟು ಬೇಗನೆ ಜಾರಿಗೆ ತರಬೇಕು. ಸರ್, ಚಿತ್ರದುರ್ಗ ಭಾಗದಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗ್ತಿದೆ. 230 ಗಾಂಜಾ ಸೇದಿ ಲಾರಿಗಳನ್ನ ಓಡಿಸ್ತಾರ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ, ಕುಡಿದು ಓಡಿಸ್ತಾ ಇದ್ದಾರೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಸ್ವಲ್ಪ ಬಿಗಿ ಮಾಡಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲರ್ಟ್ ಆಗಿ ಡ್ರೈವರ್ಗಳ ಮೇಲೆ ಕ್ರಮ ಜರುಗಿಸಬೇಕು. ಮತ್ತು ಯಾರು ಕುಡಿದು ಓಡಿಸ್ತಾರೋ ಅವ್ರ ಲೈಸೆನ್ಸ್ ರದ್ದು ಮಾಡಿ ಅಲ್ಲೇ ಸ್ಪಾಟಲ್ಲೇ ಸೀಸ್ ಮಾಡಿ ಅವ್ರನ್ನ ಇಳಿಸ್ಬೇಕು.